हम्म, मीरा. मेरा मेरा हाँ मेरा मेरा सानवा हम्म. खैशी खैशाइन देस. Yes. मेरा सानवा खैशाइन देस. ಹಾಂ. ಮತ್ತಿದು ಇ ಗು ಇಯನ್ ಗುಪ್ಪುತ. ಗುಪ್ತಾ ಹ್ಞೂ. ಗುಪ್ತಾ ಸಾನ್ ಮೋ ಕೈಶಾಯನ್ ದಸ್ಕಾ. ಹಾಂ. ಏನಂತೆ? ಇವರು ಮಿರಾಸಾನ್ ಕಂಪನಿ ಎಂಪ್ಲಾಯಿ. ಹ್ಞೂ. ಮತ್ತೆ ಇವರು ಗುಪ್ತಾ ಸಾನ್ ಕೂಡನು ಕಂಪನಿ ಎಂಪ್ಲಾಯಿನಾ ಎಂಪ್ಲಾಯ್ನ. ಅಂತ ಸೂಪರ್. ಹಾಂ. ಕೇಳ್ತಿದ್ದಾರೆ. ಈಗ ಚಿತ್ರ ನೋಡಬೇಕು, ಉತ್ತರ ಕೊಡಬೇಕು. ಹ್ಮ್. ಏನಿದೆ ಹಾ, ಅವರು? ಹೌದು. ಶೈನ್. ಶೈನ್ ಶಾ. ಅಂದ್ರೆ ಕಂಪನಿ. ಶೈನ್ ಶಾ ಇನ್ ಎಂಪ್ಲಾಯಿ. ಶೈನ್ ಹ್ಞೂ. ಎಂಪ್ಲಾಯಿ. ಹಾ. ಎಸ್. ಹೈ ಗುಪ್ತಾ ಸಾನ್ ಮೋ ಕೈ ಶೈನ್ ದಿಸ್. ಎಸ್. ಅವರು ಕೂಡ ಕಂಪನಿ ಎಂಪ್ಲಾಯಿ. ಅಷ್ಟೇ ನೋಡಿ, ಅಷ್ಟೇ. ಹಾಂ. ನೆಕ್ಸ್ಟ್. ಮಿರಾ ಸಾನ್ವಾ ಇವ್ರು ಯಾರು? ಅಮೇರಿಕಾ. ಅಮೇರಿಕಾ. ಅ- ಅಮೇರಿಕಾ ಜಿನ್. ಅಮೆರಿಕಾ ಅಮೆರಿಕಾ ಜಿನ್ ದೆಸ್. ಹ್ಞೂ. ಗುಪ್ತಾ ಸಾನ್ ಮೋ ಹ್ಞೂ. ಅಮೆರಿಕಾ ಜಿನ್ ದೆಸ್ಕಾ. ಇಯೆ ಗುಪ್ತಾ ಸಾನ್ವಾ ಹ್ಞೂ. ಯಾವ ದೇಶ ಇದು? ಇಂಡೋ ಇಂಡಿಯಾ. ಹಾಂ. ಇಂಡಿಯಾ. ಎಸ್. ಇಂಡೋ ಜಿನ್. ನನ್ನ ಮ್ಯಾಪ್ ನೋಡಿ ಹೇಳ್ದೆ ಆಕ್ಚುಲಿ. ಓ ನೈಸ್. ಅದಕ್ಕೆ ಕೊಟ್ಟಿರೋದು. ಹಾಂ. ಇಂಡೋ ಜಿನ್ ಜಿ ಜಿ ಮತ್ತೆ ಜಾ. ಇಂಡೋ ಜಿನ್ ಜಾ ಅರಿಮಸೆನ್. ಎಸ್. ಇಂಡೋ ಜಿಂಜಾ ಅರಿಮಸೆ. ಅಮೆರಿಕ ಅಲ್ಲ, ಇಂಡಿಯಾದವರು. ಒಂದು ಅಲ್ಲ, ನಿಮಿಷ. ಜಿನ್ ಜಾ ಅರಿಮಸೆನ್ ಅಂತ ಇದೆ ಅಲ್ವಾ? ಎಸ್. ಅಮೇರಿಕನ್ ಅಲ್ಲ. ಅಮೆರಿಕನ್ ಅಲ್ಲ. ಎಸ್. ಅಮೇರಿಕಾ ಜಿನ್ ಜಾ ಅರಿಮಸೇನ್. ಮತ್ತು ಯಾರು ಇವರು? ಇವರು ಗುಪ್ತಾ ಸಾನ್ವಾ ಹಾಂ. ಇಂಡೋ ಜಿನ್ ದೆಸ್. ಎಸ್. ಇಂಡೋ ಜಿಂದೆಸ್. ಹ್ಮ್. ಎಸ್. ಇದೆ ನೋಡಿ, ಇದು ಪ್ರಾಕ್ಟೀಸ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸಲ್ಲಿ ಹೇಳಬೇಕು, ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕು. ಅಷ್ಟೇ. ಡೆಸ್ ಗುಪ್ತಾ ಡೆಸ್ ಜಾ ಅರಿಮಸೇನ್. ಇಷ್ಟೇ. ದೆಸ್ ಜಾ ಅರಿಮಸೆನ್. ಹ್ಞೂ. ಯಮದಾ ಸಾನ್ವಾ ಹಾಂ. ಯಮದಾ ಸಾನ್ವಾ ಹ್ಞೂ. ಗಿಂಕೋಯಿನ್. ಗಿಂಕೋಯಿನ್. ಗಿಂಕೋಯಿನ್ ದೆಸ್. ಹಾಂ. ಇದು ಗಿಂಕೋಯಿನ್ ದೆಸ್. ಇವರು ಈಸಾನ್. ಈಸಾನ್ ಈಸಾನ್ ಗಿನ್ಕೋಯಿನ್ ದೆಸ್ಕಾ. ನೋಡಿ, ಇದು ಬಿಟ್ಬಿಟ್ರಿ, ಅವರು ಕೂಡ ಬಿಟ್ಬಿಟ್ರಿ. ಮೋ ಹ್ಞೂ. ಹ್ಞೂ. ಇನ್ಸಾನ್ ಮೋ ಗಿನ್ಕೋಯಿನ್ ದೆಸ್ಕಾ. ನೋಡಿ ಹೆಂಗಾರೆ ಇವರು. ಇವರು ಕೆಂಕ್ಯೂಶಾ. ಕೇನ್ಕ್ಯೂಶಾ. ಹ್ಞೂ. ಅಂದರೆ ರಿಸರ್ಚರ್ ಅಂತ. ರಿಸರ್ಚರ್ ಕೇನ್ಕ್ಯೂಶಾ. ಕೆಂಕ್ಯೂಶಾ ಅಂದರೆ ರಿಸರ್ಚರ್, ಕಂಡುಹಿಡಿಯೋರು. ಇವರು ಬ್ಯಾಂಕರ್. ಗಿಂಕೋಯಿನ್ ಅಂದರೆ ಕ್ಲರ್ಕು, ಬ್ಯಾಂಕರ್ ಅಂತ. ಬ್ಯಾಂಕಲ್ಲಿ ಕೆಲಸ ಮಾಡೋರು. ಬಟ್ ಹಾಂ. ಓಕೆ. ಸೊ ಇದು ಇಯೆ ಹಾಂ. ಇವರು ಈಸಾನ್ವಾ ಹ್ಞೂ. ಗಿಂಕೋ ಗಿಂಕೋಯಿನ್ ಜಾ ಅರಿಮಸೆನ್. ಹಾಂ. ಈಸಾನ್ವಾ ಏನಿದು ಶೈನ್. ಅಕ್ಷರ ಕಾಣ್ತಿದೆಯಾ? ಹಾಂ. ಕಾಣ್ತಿದೆ. ಎಸ್. ಕೇನ್ ಶಾ ಕೇನ್ ಕಿ ಮತ್ತೆ ಹಾಂ. ಕಿ ಮತ್ತು ಯು ಕ್ಯೂ. ಕೆನ್ಕ್ಯೂ ಶಾ. ಹಾಂ. ಎಸ್. ಕೆಂಕ್ಯೂಶಾ. ಕೆನ್ಕ್ಯೂಶಾ ದೆಸ್. ಎಸ್. ಸೊ ನಾನು ಹೇಳ್ತೀನಿ. ಯಮದ ಸಾನ್ವಾ ಗಿಂಕೋಯಿನ್ ದೆಸ್. ಸಾರಿ, ಇನ್ನೊಂದು ಹೇಳ್ತೀನಿ. ಯಮದ ಸಾನ್ವಾ ಗಿಂಕೋಯಿನ್ ದೆಸ್. ಈಸಾನ್ ಮೋ ಗಿಂಕೋಯಿನ್ ದೆಸ್ ಕಾ. ಇಯೆ ಈಸಾನ್ ವಾ ಗಿಂಕೋಯಿನ್ ಜಾ ಅರಿಮಸೆನ್. ಕೆಂಕ್ಯೂಶಾ ದೆಸ್. ಕೆನ್ಕ್ಯೂಶಾ ದೆಸ್. ಸಿಂಪಲಾಗಿ ಹೇಳ್ಬಿಟ್ಟೆ ನಾನು, ಇನ್ನೊಂದ್ಸರಿ ರಿಪೀಟ್ ಮಾಡಲಿಲ್ಲ. ಹಂಗಾದ್ರೆ ಹೇಳ್ಬೋದು, ಹಿಂಗಾದ್ರೆ ಹೇಳ್ಬೋದು, ತಪ್ಪೇನಿಲ್ಲ.
ಓಕೆ. ನೆಕ್ಸ್ಟ್ ಆಮೇಲೆ ವಾನ್ ವಾತೋ ವಾತೋ ವತ್ತೋ ಇಲ್ಲಿ ವತ್ ಒತ್ತಕ್ಷರ. ವತ್ ವತ್ತೋ ಸಾನ್ವಾ ಸೆನ್ಸೈ ದೆಸ್ ಸೆನ್ಸೈ ಸೆನ್ಸೇ ದೆಸ್ ಹಾಂ ಸೆನ್ಸೆ. ಸೆನ್ಸೇ ದೆಸ್ ಹ್ಞೂ ವತ್ತೋ ಅಲ್ಲ ಇದು ಒನ್ ವಾನ್ ಒನ್ ವಾನ್ ಹ್ಞೂ ವಾನ್ ಸಾನ್ಮೋ ಸೆನ್ಸೇ ದೆಸ್ ಕಾ ಹಾಂ ಇವ್ರು ಯಾರು ವಾನ್ ಸಾನ್ವಾ ಸೆನ್ಸೇ ದೆಸ್ ಕಾ ಯಾರು ಇವರು ಲಾಸ್ಟ್ ಇದು ಫುಲ್ಲ 2 ಲೈನ್ ಅಲ್ಲ ಅಲ್ಲ ಇದು ಇಷ್ಟೇ ಇಷ್ಟೇ ಇಷ್ಟು ಮಾತ್ರ. ಇವರು ಈಶಾ ಅಲ್ಲ ಈಶಾ ಇಶಾ ಅಲ್ಲ ಹಾಂ ಇಶಾ 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 ಅಂದರೆ ಡಾಕ್ಟ್ರು. ಡಾಕ್ಟರ್. ಒತ್ ಇಯೆ ಒತ್ತೋ ಸಾನ್ವಾ ಸೆನ್ಸೆ ಜಾ ಅರಿಮಸೆನ್ ಹ್ಞೂ ಇಶಾ ದೆಸ್ ಎಸ್ ಇಶಾ ದೆಸ್ ಇಶಾ ದೆಸ್ ಇಶಾ ದೆಸ್ ಸೂಪರ್. ಮೂರನೇದು ತಾವಾಪೋನ್ ಥವಪುನ್ ಸಾನ್ವಾ ಹ್ಞೂ ಖಗು ಗಕುಸೈ ಹ್ಞೂ ಗಕುಸೈ ದೆಸ್ ಸ್ಟೂಡೆಂಟಾ ಇವರು ಅಂತ. ಅಲ್ಲ ಇವರು ಸ್ಟೂಡೆಂಟು. ಇವ್ರು ಸ್ಟೂಡೆಂಟು. ಹಾಂ ಇವರು ಕೂಡ ಸ್ಟೂಡೆಂಟಾ. ಕರೀನಾ ಸಾನ್ಮೋ ಹ್ಞೂ ಕರೀನಾ ಸಾನ್ಮೋ ಗಕುಸೆ ದೆಸ್ ಕಾ ಕರೀನಾ ಸಾನ್ ಏನು ಇವರು ಗಕುಸೆ. ಹಾಂ ಹೈ ಕರೀನಾ ಸಾನ್ಮೋ ಗಕುಸೆ ದೆಸ್ ಅಷ್ಟೇ ಅವರು ಕೂಡ ಅದು. ಎಸ್ ಮೀ ಮೀ ಅಲ್ಲ ಇದು ಏನದು ಇದು ಶುಮಿತ್ತೋ 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 ಸಾನ್ವಾ ಹ್ಞೂ ದೋ ದೋಯಿತ್ಸು ಜಿಂದೆಸ್ ಹ್ಞೂ ದೋಯಿತ್ಸು ಜಿಂದೆಸ್ ಹ್ಞೂ ಇವ್ರ ದೇಶ ಶುಮಿತ್ತೋ ಜರ್ಮನಿ. ಜರ್ಮನ್ ಅಂತೀವನು. ಓಕೆ ಸಂತೋಷು ಸಂತೋಷು ಸಾನ್ಮೋ ದೋಯಿತ್ಸು ಜಿನ್ ದೆಸ್ ಕಾ ಹಾಂ ಸಂತೋಷು ಸಾನ್ ಇವ್ರು ಸಂತೋಷು. ಹಾಂ ಯಾವ ದೇಶ ಇದು ಬ್ರಾಜಿಲ್. ಬ್ರಾಜಿಲ್ ಬ್ರೆಜಿಲ್ ಬ್ರೆಜಿಲ್ ಏನು ಬುರಾಜಿರು ಬುರಾಜಿರು. ಇಯೆ ಸಂತೋಷು ಸಾನ್ಮೋ ದೈಬುತ್ಸು ಜಿನ್ ಜಾ ಅರಿಮಸೆನ್ ಓಕೆ ದೋಯಿತ್ಸು ಜಿನ್ ದೋಯಿತ್ಸು ಜಿನ್ ಜಾ ಅರಿಮಸೆನ್ ಬುರಾಜಿರು ದೆಸ್ ಬ್ರಾಜಿರು ಜಿನ್ ದೆಸ್. ಹಾಂ ಓಕೆ ಇನ್ನೊಂದ್ಸಲಿ ಟ್ರೈ ಮಾಡಿ. ಪರವಾಗಿಲ್ಲ ಇನ್ನೊಂದ್ಸಲಿ ಹಾಂ ಓಕೆ. ಶ್ಮಿತ್ತೋ ಸಾನ್ವಾ ದೋಯಿತ್ಸು ಜಿನ್ ದೆಸ್ ಹಾಂ ಸಂತೋಷು ಸಾನ್ಮೋ ದೋಯಿತ್ಸು ಜಿನ್ ದೆಸ್ ಕಾ ಹಾಂ ಈಗ ಉತ್ತರ ಕೊಡಿ. ಇಯೆ ಸಂತೋಷು ಸಾನ್ಮೋ ಯಾಕೆ ಬಂತು ಬರಬಾರ್ದಲ್ಲ. ಅವರು ಕೂಡ ಅಲ್ಲ ಅಂತಲ್ಲ, ಅವರು ಅಲ್ಲ. ಇಯೆ ಸಂತೋಷು ಸಾನ್ ದೋಯಿತ್ಸು ಜಿನ್ ಜಾ ಅರಿಮಸೆನ್ ಬುರಾಜಿರು ಜಿನ್ ದೆಸ್. ಎಸ್ ನೋಡಿ ನಾವು ಓದ್ತೀನಿ. ಶ್ಮಿತ್ ಸಾನ್ವಾ ದೋಯಿತ್ಸು ಜಿನ್ ದೆಸ್ ಸಂತೋಷು ಸಾನ್ಮೋ ದೋಯಿತ್ಸು ಜಿನ್ ದೆಸ್ ಕಾ. ಇವರು ಇದು ಅವರು ಕೂಡ ಇದಾ. ನಾನು ಹೇಳ್ತೀನಿ. ಇಯೆ ಸಂತೋಷು ಸಾನ್ವಾ ದೋಯಿತ್ಸು ಜಿನ್ ಜಾ ಅರಿಮಸೇನ್. ಇಲ್ಲ ಅಲ್ಲ ಅವರದಲ್ಲ. ಅವರೇನು ಬ್ರೆಜಿಲು ಜಿಂದೆಸ್. ನೀವಲ್ಲಿ ವಾ ಅಂತ ಮೋ ಅಂತ ಹೇಳಿದ್ರಿ. ಮೋ ಅಲ್ಲ ವಾ ಅಂತ ಹೇಳಬೇಕು. ಎಸ್ ನೆಕ್ಸ್ಟ್
ano katawa うん dona donata うん desu ka? うん ano katawa donato desu ka? あの方はどなたですか donata desu ka? donata desu ka うん ಅಂದ್ರೆ ಓಕೆ ನೋಡ ಓಕೆ ನಿಮ್ಗೆ ಅರ್ಥ ಆಗಿಲ್ಲಲ್ಲ ಉತ್ತರ ಓದೋಣ ನೋಡಿ ಏನಾದರೂ ಅರ್ಥ ಆಗುತ್ತಾ ಅಂತ ಹಿಂಟು okay ಗುಪ್ತ ಗುಪ್ತ gupta ಹ್ಞೂ gupta san desu. ಹ್ಞೂ IMC no kaishain desu. ಐ ಎಮ್ ಸಿ ನೋ ಶಾ ಇನ್ ಡೆಸ್ ಶಾ ಇನ್ ಡೆಸ್ shine desu. ಹಾಂ ಕೈಯಿಲ್ಲ shine ಶಾ desu. ಇನ್ ಡೆಸ್ ಸೊ ಗೆಸ್ ಮಾಡ್ಬೋದಾ ಹಾ ಗುಪ್ತಾ ಸಾನ್ ದೇಸ್ ಹೆಸರು ಹೇಳ್ತಿದ್ದಾರೆ ಹಾಂ ಮತ್ತೆ ಕಂಪ್ನಿ ಹೆಸರು ಹೇಳ್ತಿದ್ದಾರೆ ಕಂಪ್ನಿ ಎಂಪ್ಲಾಯಿ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಸೊ ಏನಾಗಿರ್ಬೋದು ಪ್ರಶ್ನೆ ಸೊ ಅವರು ಆ ವ್ಯಕ್ತಿ ಯಾರು ಅಂತ ವ್ಯಕ್ತಿ ಯಾರು ಓಕೆ ಆ ವ್ಯಕ್ತಿ ಯಾರು ಅನೋ ಕಥಾವ ಅನ್ನೋ ಅಥವಾ ದೊನಾತ ದೇಸ್ಕ ಇದು ಭಾಳ ಸೂಪರ್ ಪೊಲೈಟ್ ಆಯಿತು ಪೊಲೈಟ್ ಮಾಮೂಲಿ ಹೇಳೋದಾದರೆ ಅನೋಹಿತೋವ ದಾರೆ ದೇಸ್ಕ ಅನೋ ಇತವ ದಾರೆ ದೇಸ್ಕ ಅನೋ ಕಥಾವ ಇತವ ಕಥಾವ ಸ್ವಲ್ಪ ಅದು ಅದೇ ಪೊಲೈಟ್ನೆಸ್ ಜಾಸ್ತಿ ಇದು ಅನೋಹಿತೋ ಆ ವ್ಯಕ್ತಿ ಅನೋಹಿತ ಆ ವ್ಯಕ್ತಿ ಅನೋಹಿತೋ ಅನೋಖತೋ ಕಥ ಅನೋಖತ ಅದು ಹೇಳ್ತಾರೆ ಆ ಪೂಜ್ಯರು ಯಾರು ಅಂತೀವಿ ನಾವು ಸ್ವಲ್ಪ ಅವ್ರು ಯಾರೋ ಸ್ವಾಮೀಜಿಗಳೇ ಆಗಿದ್ರೆ ಆ ಪೂಜ್ಯರು ಯಾರು ಅಂತೀವಲ್ವಾ ಹೌದು ಅವ್ರು ಯಾರು ಅಂತ ಅನ್ನಲ್ಲ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅದೇ ಥರ ಇಲ್ಲಿ ಎರಡು ಎಕ್ಸ್ಪ್ರೆಷನ್ ಎರಡು ವರ್ಡ್ ಇದೆ ಅದಕ್ಕೆ ಎರಡು ನೌನು ಅನೋಹಿತೋ ಅನೋಖತ ಸೊ ನಿಮ್ಮ ಫ್ರೆಂಡ್ ಆಗಿದ್ರೆ ಅನೋಹಿತೋವಾ ದಾರೆ ದೇಸ್ಕ ಅದೇ ಸ್ವಾಮೀಜಿ ಆಗಿದ್ರೆ ಅನೋಖತವಾ ದೊನಾತ ದೇಸ್ಕ ಅದೇ ಒಟ್ಟು ಡಿಫ್ರೆನ್ಸ್ ಗೊತ್ತಿರಲಿ ಅಂದರೆ ಏನೋ ಸನ್ನಿವೇಶ ತಕ್ಕಂಗೆ ಪದಗಳು ಚೇಂಜ್ ಆಗ್ತವೆ ರೆಸ್ಪೆಕ್ಟ್ನೆಸ್ ಚೇಂಜ್ ಆಗುತ್ತೆ ಅಂತ ಅಷ್ಟೇ ಕೆಡಿಸ್ಕೊಂಬಿಡಿ ಓಕೆ 1 2 3 4 ಈಗ ಅದೇ ಥರ ಎಲ್ಲರದು ನೀವು ಕೇಳಬೇಕು ಅವ್ರ ಬಗ್ಗೆ ಈಗ ಫಸ್ಟ್ ಯಾರು ಈಸಾನ್ ಬಗ್ಗೆ ಕೇಳಿ ಈಸಾನ್ ಸೊ ಈಸಾನು ಯಾರು ಇವರು ಕೇಳಿ ಫಸ್ಟ್ ಈಸಾನ್ ಅವರು ರೆಸ್ಪೆಕ್ಟ್ಫುಲಿ ಪೊಲೈಟ್ನೆಸ್ ಪೊಲೈಟ್ನೆಸ್ ಕೇಳಿ ಅನೋಖತವಾ ದೊನಾತ deska ಈಸಾನ್ ದೇಸ್ ಎಸ್ ಈಸಾನ್ ದೇಸ್ ಏಕೆಸಿನೋ ಕೆನ್ಶೋ ಅಲ್ಲ ಒಂದೊಂದೇ ಓದಿ ಅಕ್ಷರ ಬಿಡಿಸಿ ಓದಿ ಪರವಾಗಿಲ್ಲ ಕೆನ್ ಕಿ ಮತ್ತೆ ಯೋ ಕೆನ್ಕ್ಯೋ ಶಾ ಕೆನ್ಕ್ಯೂಶಾ ಇಲ್ಲಿ ದೀರ್ಘಾಕ್ಷರ ಇದೆ ಸ್ವಲ್ಪ ಹೇಳಿರ್ಬೇಕು ಕೆನ್ಕ್ಯೂಶಾ ದೆಸ್ ಅಷ್ಟೇ ಏಕೆಸಿನೋ ಕೆನ್ಕ್ಯೂಶಾ ದೆಸ್ ಸೂಪರ್ ಕರೆಕ್ಟ್ ಆಗುತ್ತೆ ಅರ್ಥ ಏನು ಇವರಿದು ಈಸಾನ್ ಅಂತ ಈಸಾನು ಏಕೆಸಿ ಅಲ್ಲಿ ರಿಸರ್ಚರ್ ಅಲ್ಲಿ ರಿಸರ್ಚರ್ ಏಕೆಸಿಯ ರಿಸರ್ಚರ್ ಎಸ್ ನೆಕ್ಸ್ಟ್ ಈಸಾನ್ ಆಯಿತು ಇದು ನೆಕ್ಸ್ಟ್ ಒನ್ ಯಾರು ಸ್ಮಿತ್ತು ಅಲ್ಲ ನೆಕ್ಸ್ಟ್ ಒನ್ ಓಕೆ ಅನೋಖತವಾ ದೊನಾತ ದೇಸ್ಕ ಒನ್ ಸಾನ್ ದೇಸ್ ಇದು ದೊಡ್ಡದಿದೆಲ್ಲ ಒನ್ ಸಾನ್ ದೇಸ್ ಮತ್ತಿದು ಬಂತು ಎಸ್ ಕೋಬಾ ಕೋಬೆ ಬಿ
ಬಿ ಎಲ್ಲ ಬಿ ಬಿ ಯೋ. ಮತ್ತೆ ಬೊ ಸ- ಒಂದು ದೊಡ್ಡ ಬ್ಯೋ ಅಕ್ಷರ ಸಣ್ಣ ಅಕ್ಷರ ಸೈಂತ ಅಕ್ಷರ ಆಗ್ತದೆ ಕೂಡಿಸಿಡಬೇಕು. ಬಿಯೋ ಬ್ಯೋ ಬ್ಯೋ ಬ್ಯೋ. ಬ್ಯೋ ಆಮೇಲೆ ದೀರ್ಘಾಕ್ಷರ ಇದೆ ಎಳೆದಿಡಬೇಕು. ಬ್ಯೋ ಕೋ ಬ್ಯೋ ಕೋ ಬ್ಯೋ ಕೋ ಬ್ಯೋ ಕೋ ಬ್ಯೋ ಇನ್ ಇದು ಇದು ಬಕಾರ ಬೇಡ. ಕೋ ಬ್ಯೋ ಇನ್ ಬ್ಯೋ ಇನ್ ಬ್ಯೋಯಿನ್ ಎಸ್. ಕೋ ಬ್ಯೋ ಇನ್ ಇದು ಕೋಬೆ. ಕೋ ಕೋ ಕೋಬೆ ಅನ್ನೋದು ಅಲ್ಲಿಂದ ಊರ ಹೆಸರು. ಇದು ಕೋಬೆ ಆಸ್ಪತ್ರೆ. ಕೋಬೆ ಬ್ಯೋಯಿನ್. ಕೋಬೆ ಬ್ಯೋ ಇನ್ ಹ್ಞೂ ನೋ ಹ್ಞೂ ಈಶಾ ಇಶಾ ಇಶಾ ಎಸ್. ಇಶಾ ಹ್ಞೂ ಕೋ ಬ್ಯೋ ಇನ್ ನೋ ಇಶಾ ಫುಲ್ ಹೇಳಿ ಈಗ. ಕೋ ಬ್ಯೋ ಇನ್ ನೋ ಇಶಾ ವಾನ್ಸಾನ್ ದೆಸ್ ಹ್ಞೂ ಕೋ ಬ್ಯೋ ಇನ್ ನೋ ಇಶಾ ದೆಸ್ ಎಸ್. ವಾನ್ಸಾನ್ ದೆಸ್ ಕೋಬೆ ಬ್ಯೋಯಿನ್ ನೋ ಇಶಾ ದೆಸ್. ಕೋಬೆ ಬ್ಯೋ ಇನ್ ನೋ ಇಶಾ ಇಶಾ ದೆಸ್ ದೆಸ್. ಅಲ್ಲಿಯ ಡಾಕ್ಟ್ರು. ಕೋಬೆ ಆಸ್ಪತ್ರೆಯ ಡಾಕ್ಟ್ರು. ಮೂರನೇದು ಕರೀನಾ. ಕರೀನಾ ಅನು ಕಥಾವಾ ದೊನಾತಾ ದೆಸ್ ಕಾ ಹಾಂ ಕರೀನಾ ಸಾನ್ ದೆಸ್ ಹಾಂ ಹಾಹಿ ಫು ಹ್ಞೂ ಫೂಜಿ ಹಾಂ ಫೂಜಿ ತಾ ಇರೋದು ದಾ ಆಗುತ್ತೆ. ಫೂಜಿ ದೈಗಾಕು ಫೂಜಿ ದೈಗಾಕು ನೋ ಹ್ಞೂ ಗಕ್ಸೆ ದೆಸ್. ಹಾಂ. ಸೊ ಫುಜಿ ದಾಯಿಗಕು ಅಂದರೆ ಫುಜಿ ಅನ್ನೋದೊಂದೊಂದು ಊರು ಜಪಾನಲ್ಲಿ. ಫುಜಿ ಅಲ್ಲಿ ಯೂನಿವರ್ಸಿಟಿ ಅಂತ. ಫುಜಿ ಫುಜಿ ಯೂನಿವರ್ಸಿಟಿ ಫುಜಿ ಯೂನಿವರ್ಸಿಟಿಯ ಏನಂತೆ ಸ್ಟೂಡೆಂಟ್. ಸ್ಟೂಡೆಂಟ್. ನೋಡಿ ಕರೀನಾ ಇಂಡೋನೇಷ್ಯಾದವಳು ಅಲ್ಲಿ ಹೋಗಿದ್ದಾಳೆ ಓದೋಕ್ಕೆ. ಹಾ ಫೂಜಿ ಕರೀನಾ ಕಪೂರ್. ಅಲ್ಲೂ ಕರೀನಾ ಕರೀನಾ ಇದ್ದಾರಾ? ಇಂಡೋನೇಷ್ಯಾದಲ್ಲೂ ದೈಗಾಕು ಕರೀನಾ ಇದೆ. ಎಸ್ ದೈಗಾಕು ಯೂನಿವರ್ಸಿಟಿ ಎಸ್ ದಾಯಿಗಕು ದಾಯಿಗಕು. ದೈಗಾಕು ಹ್ಞೂ ಅನು ನಾಲ್ಕನೇದು. ಹ್ಞೂ ಅನು ಕಥಾವಾ ದೊನಾತಾ ದೆಸ್ ಕಾ ತನಾತ ದೇಸ್ಕಾ. ಶ್ಮಿತ್ತೋ ಹ್ಞೂ ಹ್ಞೂ ಶ್ಮಿತ್ತೋ ಅಲ್ಲಲ್ಲ ಸಂತೋಸು. ಓ ಸಂತೋಷು ಸಾನ್ ದೆಸ್ ಎಸ್. ಯಾವ ಕಂಪ್ನಿ ಅಂದರೆ ಇವರು ಬುರಾಜಿರು ಏಯಾ ಬುರಾಜಿರು ಏಯಾ ಬುರಾಜಿರು ಏಯಾ ನೋ ಬುರಾಜಿರು ಹೇಯಾ ನೋ ಸೆನ್ಸೆ ಅಲ್ಲ ಇದು ಶೈನ್ ದೆಸ್ ಶೈನ್ ದೆಸ್ ಎಸ್. ಅಲ್ಲಿಯ ಎಂಪ್ಲಾಯಿ ಯಾವುದು ಅಲ್ಲಿ ಬ್ರೆಜಿಲ್ ಏರ್ ಅಂತ. ಏಯಾ ಬ್ರೆಜಿಲ್ ಏರ್ ಯಾ ಬುರಾಜಿರು ಏರ್ನ ಏಯಾ ಅಂತಾರೆ. ಏಯಾ ಏಯಾ ಯಾವುದೋ ಕಂಪ್ನಿ ಬ್ರೆಜಿಲ್ ಏರ್ ಅನ್ನೋ ಕಂಪ್ನಿ. ಶೈನ್ ದೆಸ್ ಶೈನ್ ದೆಸ್ ಎಸ್. ಈಗ ವಯಸ್ಸು ಬಗ್ಗೆನೂ ಕೇಳಿದ್ದಾರೆ. ವಯಸ್ಸು ಎಲ್ಲಿದೆ ಇನ್ಫಾರ್ಮೇಷನ್? ವಯಸ್ಸು ಇಲ್ಲಿದೆಲ್ಲ ಬ್ರಾಕೆಟಲ್ಲಿ. ಬ್ರಾಕೆಟ್ಸ್ ಓಕೆ. ಓಕೆ. ಹಾಂ ಗುಪ್ತಾ ಸಾನ್ವಾ ಯೋಂಜಿನಿ ಓಕೆ. ಗೊತ್ತಿಲ್ಲ ಹೇಳಿ. ಕೌಂಟಿಂಗ್ ಗೊತ್ತಿಲ್ಲಲ್ಲ. ಕೌಂಟಿಂಗ್ ಏನು ಮಾಡೋಣ ಅಂದರೆ ಬಿಡಿ ಸ್ಕಿಪ್ ಮಾಡೋಣ. ಕೌಂಟಿಂಗ್ ಏನು ಬೇಡ, ಸ್ಕಿಪ್ ಮಾಡೋಣ. ಮುಂದೆ ಬರುತ್ತೆ ಚಾಪ್ಟರ್ಸ್. 42 ಅಂದ್ರೆ ಯೋಂಜಿ ಅಂತ ಓದ್ಬಾರ್ದಾ? ಇದು ಜೂ ಅಂತ ಬರುತ್ತೆ. ಜೂ ಜು ಯೋಜು ಯೋಂಜು ಯೋಂಜು ಯೋಂಜುನಿ ಯೋಂಜುನಿ ಸಾಯಿ ದೆಸ್ ಯೋಂಜು ನಿಸಾಯ್ ನಿಸಾಯ್ ದೆಸ್ ಯೋಂಜು ನಿಸಾಯ್. ಓಕೆ 42 ಯೋಂಜು ನಿಸಾಯ್. ಯೋಂಜು ನಿಸಾಯ್ ದೆಸ್ ಬಿಡಿ ಇದು ಕೌಂಟಿಂಗ್ ಏನು ಕೆಡ್ಸ್ಕೊಂಬೇಡಿ. ಡ್ಯಾಶ್ ದೇಸ್ ಅಷ್ಟೇ. ಇವರು ಇಷ್ಟು ವರ್ಷ. ಹಾಂ ಓಕೆ. ಮುಂದೆ ನೋಡೋಣ ಅದು. ಓಕೆ. ಈಗ ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗ್ತಿದ್ದೀವಿ. ಇದು ಸ್ವಲ್ಪ ಒಂಥರ ಕಾನ್ವರ್ಸೇಷನ್ ಥರ. ಇವರೇನು ಕಾನ್ವರ್ಸೇಷನ್ ಮಾಡ್ತಾರೆ ನೋಡೋಣ. ಓಕೆ. ಸಂಭಾಷಣೆ ಯಾವುದ್ರ ಬಗ್ಗೆ ಇದೆ ಓದ್ತೀನಿ ನಾನು ಫಸ್ಟು. ಶಿಸ್ರೆ ದೆಸ್ಗ
ಒನಮೈವ. ಓಕೆ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಶಿತ್ಸರೆ ದೆಸ್ಕಾ. ಇದು ಎಕ್ಸ್ಪ್ರೆಷನ್ ಇದು. ಜಸ್ಟ್ ತಿಳ್ಕೊಳ್ಳಿ ಅರ್ಥ ಏನು ಅಂತ. ಅದು ಹೆಂಗೆ ಈ ಥರ ಆಯಿತು ಅಂತ ಬೇಡ, ಮುಂದೆ ಬರುತ್ತೆ. ಶಿತ್ಸರೆ ದೆಸ್ಗ ಒನಮೈವ. ಒನಮೈವ. ಎಕ್ಸ್ಕ್ಯೂಸ್ ಮೀ, ಹೆಸರು? ನಿಮ್ಮ ಹೆಸರು ಇಲ್ಲ ಹೆಸರು. ನಾವು ನಿಮ್ಮ ಹೆಸರು ಅಂತೀವಿ, ಇಲ್ಲಿ ಇವರು ನಿಮ್ಮ ಅಂತ ಹೇಳಿಲ್ಲ, ಹೆಸರು. ಬರೀ ಹೆಸರು ಅಷ್ಟೇ. ಒನಮೈವ ಏನು ಹೇಳ್ತಾರೆ? ಈ ದೆಸ್. ನಿಮ್ಮ ಹೆಸರು ಅಂತ ಹೇಳಕ್ಕೆ ಅನಾಥನೋ ನಮೈವ. ಅನಾಥನು ನಮೈವ. ನಿಮ್ಮ ಅಂದರೆ ಅನಾಥ. ಅನಾಥನು ನಮೈವ. ದಾರೆ ದೆಸ್ಕಾ. ಅನಾಥನೋ ನಮೈವ ನಾನ್ ದೆಸ್ಕಾ. ಏನು ನಿಮ್ಮ ನಾನ್ ದೆಸ್ಕಾ. ನಿಮ್ಮ ಹೆಸರು ಏನು? ನಿಮ್ಮ ಹೆಸರು ಏನು? ಸೊ ನಿಮಗೆ ನೀನು ಹೇಳಬೇಕು. ಅತಾಶಿ. ಅನಾಥ. 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 ನಿಮ್ಮ ನೋ ಹಾಕಬೇಕು. ಅನಾಥನೋ ನಿಮ್ಮ ಹೆಸರು. ನಮೈವ. ಬರೀ ನಮೈವ. ಬರೀ ನಮೈವ. ಅನಾಥನೋ ನಮೈವ. ನಾನ್ ದೆಸ್ಕಾ. ನಾನ್ ದೆಸ್ಕಾ. ಓಕೆ. ಸೊ ಇದನ್ನು ಇಷ್ಟನ್ನು ಕಂಪ್ರೆಸ್ ಮಾಡಿ ಓ ಅಂತ ಹಾಕಿದ್ದಾರೆ. ಅದು ಪೊಲೈಟ್ನೆಸ್ ಇದು. ಬರೀ ಓ ನಮೈವ ಅಂತ ಹೇಳ್ಬಿಡಿದ್ರೆ ಅಷ್ಟೇ. ಓ ನಮೈವ. ಇದು ಬೇಡ, ಅದು ಫುಲ್ ಅಡ್ವಾನ್ಸ್ ಲೆವೆಲ್ ಇದು. ಜಸ್ಟ್ ಹಂಗೆ ತಿಳ್ಕೊಳ್ಳಿ ಅಷ್ಟೇ. ಓ ನಮೈವ ಅಂದರೆ ನಿಮ್ಮ ಹೆಸರೇನು ಅಂತ. ಓಕೆ. ಸೊ ನಾವು ಓದ್ತೀನಿ ಫುಲ್ಲು. ಒಂದು ನಿಮಿಷ. ಹಾಂ. ಶಿತ್ಸರೆ ದೆಸ್ಗ ಒನಮೈವ ಈ ದೆಸ್ ರೀಸಾನ್ ದೆಸ್ಕಾ. ಈ ದೆಸ್. ನೋಡಿದ್ರೆ ಏನಾಯಿತು ಕನ್ಫ್ಯೂಷನ್ ಈ ಸಂಭಾಷಣೆಯಲ್ಲಿ? ಈ ಅಂತ ಇದ್ದಿದ್ದು ರೀ ಅಂತ ಕೇಳ್ತವರಿಗೆ. ಮತ್ತೆ ಓದಿ. ಶಿತ್ಸುರೆ ದೆಸ್ಕಾ. ಒನಮೈವ. ಶಿತ್ಸುರೆ ದೆಸ್ಗ ಒನಮೈವ ಈ ದೆಸ್ ರೀಸಾನ್ ದೆಸ್ಕಾ. ಈ ದೆಸ್. ಈ ದೆಸ್. ರೀ ದೆಸ್ ಅಂತ ಇವ್ರು ಕೇಳ್ತಾರೆ, ಬಟ್ ಅವರು ಇಲ್ಲ ಈ ದೆಸ್ ಅಂತ ಹೇಳ್ತಾರೆ. ಅಲ್ಲ, ಈ ದೆಸ್ ಅಂತ ಹೇಳ್ತಾರೆ, ಇವರಿಗೆ ಈ ಅನ್ನೋದು ರೀ ಅಂತ ಕೇಳಿಸುತ್ತೆ. ಅದನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ. ರೀ ಅಂತ ಅಂದ್ರ ರೀನಾ? ಅಲ್ಲ, ಈ ಅಂತಾರೆ. ಅರ್ಥ ಆಯ್ತು. ಅದೇ ಥರ ಇದು. ಓಕೆ. ಈಗ ಅದೇ ನೋಡಿ, 1 2 ಅಂತಿದೆ. ಆ ಜಾಗದಲ್ಲಿ ಇದು ಹಾಕಬೇಕು 1 2. ಇನ್ನೆಲ್ಲ ಸೇಮ್ ಇರುತ್ತೆ. ಓಕೆ. ಇವರೆಲ್ಲ ಹೆಸರು, ಎಲ್ಲರ ಹೆಸರು. ಸಂತೋಷು. ತಳಿ ಫಸ್ಟು ಹೇಳೋಣ, ಏನಂತ ಡೈಲಾಗ್ ಪ್ರಾಕ್ಟೀಸ್ ಮಾಡೋಣ. ಶಿತ್ಸರೆ ದೆಸ್ಗ ಒನಮೈವ. ಶಿತ್ಸುರೆ ದೆಸ್ಕಾ ಒನಮೈವ. ನೋಡಿ, ಶಿತ್ಸುರೆ ದೆಸ್ಗ. ಶಿತ್ಸುರೆ ದೆಸ್ಗ ಒನಮೈವ. ಒನಮೈವ. ಈಗ ನಾನು ಹೇಳ್ತೀನಿ ಸಂತೋಷು ದೆಸ್. ಸಂತೋಷು ದೆಸ್. ನಿಮಗೇನು ಕೇಳಿಸ್ ಗೊತ್ತಾ? ಸಂತಾಸು ದೆಸ್. ಸಂತಾಸು ದೆಸ್. ಸಂತಾಸು ದೆಸ್ಕಾ. ಕೇಳಿ, ಏನು ಹೇಳಿ ಕೇಳಿ. ಸಂತಾಸು ದೆಸ್ಕಾ. ದೆಸ್ಕಾ. ಸಂತಾಸು ದೆಸ್ಕಾ. ಸಂತೋಷು ದೆಸ್. ಸಂತೋಷು ದೆಸ್. ಅಷ್ಟೇ. ಮತ್ತೆ ಶಿತ್ಸುರೆ ದೆಸ್ಗ ಒನಮೈವ. ಶಿತ್ಸುರೆ ದೆಸ್ಕಾ ಒನಮೈವ. ನಾನು ಹೇಳ್ತೀನಿ ಒತ್ತೊ ದೆಸ್. ಒತ್ತೊ ದೆಸ್. ನಿಮಗೆ 10 ಅಂತ ಕೇಳಿಸುತ್ತೆ. 10 ದೆಸ್ಕಾ. 10 ದೆಸ್ಕಾ. 10 ದೆಸ್ಕಾ. ಒತ್ತೊ ದೆಸ್. ಒತ್ತೊ ದೆಸ್. ಒತ್ತೊ ಕನ್ನಡ ಒತ್ತೊ. ಶಿತ್ಸುರೆ ದೆಸ್ಗ ಒನಮೈವ. ಶಿತ್ಸುರೆ ದೆಸ್ಗ ಒನಮೈವ. ಶಿತ್ಸುರೆ ದೆಸ್ಗ ಒನಮೈವ. ತವಪೋನ್ ದೆಸ್. ತವಪೋನ್ ದೆಸ್. ನಿಮಗೆ ಕೇಳಿಸುತ್ತೆ ತನಪೋನ್. ತನಪೋನ್ ದೆಸ್ಕಾ. ತವಪೋನ್ ದೆಸ್. ಅಷ್ಟೇ, ಸಿಂಪಲ್ ಕನ್ವರ್ಸೇಷನ್. ಇದಾಯಿತು. ಇನ್ನೊಂದು